ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ. ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಇಲ್ಲಿ ಒಂದು ಮಸಾಲ ಟೀ ಜೊತೆ ಮುಂದೆ ಬಂದಿದ್ದೀನಿ. ನೋಡಿ ಇಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡೆ, ಮತ್ತು ಶುಂಠಿ, ಇದು ಗಂಟಲು ನೋವು ಅಥವಾ ಕೆಮ್ಮು ಇದ್ರೆ ಬೇಗ ಕಮ್ಮಿ ಆಗುತ್ತೆ ನೋಡಿ. ಮತ್ತು ತುಳಸಿ ಎಲೆ ಮತ್ತು ಬೆಲ್ಲ, ತಾಟಿ ಬೆಲ್ಲ ತೋರಿಸಿದ್ನಲ್ವ ಅದು. ಮತ್ತು ಇದಕ್ಕೆ ಟೀ ಪುಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ಮನೆಯಲ್ಲೆಲ್ಲ ಟೀ ಬೇಕು ಅಂದರೆ ಅದಕ್ಕೆ ಟೀ ಮಾಡೋಕ್ಕೋಸ್ಕರ. ಇಲ್ಲಾಂದರೆ ಹಂಗೇನೂ ಕುಡಿಬೋದು, ಹಾಲು ಹಾಕ್ಕೊಂಡು ಕುಡಿಬೋದು. ನಾನು ಸ್ವಲ್ಪ ಟೀ ಪುಡಿ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಲೋಟದಷ್ಟು ಹಾಲು. ನೋಡಿ ಇದಕ್ಕೆ ನೀಟಾಗಿ ಕುದಿಸ್ಕೋಬೇಕು ಎಲ್ಲ. ಇದಕ್ಕೆ ಬೇಕು ಅಂದರೆ ಒಂಚೂರು ಮೆಣಸು ಹಾಕೊಬೋದು, ಯಾಕಂದರೆ ಬೆಲ್ಲದಲ್ಲೇ ಮೆಣಸಿರುತ್ತೆ, ಹಂಗಾಗಿ. ನೋಡಿ ಇಲ್ಲಿ ಟೀ ರೆಡಿ ಆಯಿತು. ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದೆ. ಏನೇನು ನೋಡಿ ತೊಗೊಂಡಿದ್ದು ಬನ್ನಿ. ಇಲ್ಲಿ ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಬಟಾಣಿ, ಕ್ಯಾರೆಟು, ಮತ್ತು ಕ್ಯಾಪ್ಸಿಕಮ್ಮು, ಬೀನ್ಸು, ಒಂದು ಸಣ್ಣದ ಬದನೆಕಾಯಿ, ನಿಂಬೆಹಣ್ಣು ಎಲ್ಲ ತೊಗೊಂಡಿದ್ದೀನಿ. ಮತ್ತು ಈ ಕಡೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಲೋಟದಷ್ಟು ಬನ್ಸಿ ರವೆ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಣ್ಣೆ, ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ. ಇದು ವೈಟ್ ರವೆಲ್ಲೂ ಮಾಡ್ಕೋಬೋದು. ನಾವು ಮನೇಲಿ ವೈಟ್ ರವೆಲ್ ತಿನ್ನೆಲ್ಲ, ಬನ್ಸಿ ರವೆಲ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದು ನೋಡಿ, ಒಗ್ಗರಣೆಗೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ತೊಗೊಂಡಿದ್ದೀನಿ. ಮತ್ತು ಫಸ್ಟು ರವೆ ಚೆನ್ನಾಗಿ ಹುರ್ಕೋಬೇಕು, ಕೆಂಬಣ್ಣ ಆಗೋವರೆಗೂ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ, ಅದು ಚೆನ್ನಾಗೇ ಇದಾಗಬೇಕು. ನೋಡಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಮತ್ತು ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೋಡಿ ಚೆನ್ನಾಗಿ ಫ್ರೈ ಆಗಬೇಕು. ಅಕಸ್ಮಾತ್ ಏನೋ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಹಸಿ ಹಸಿ ವಾಸನೆ ಬರುತ್ತೆ. ನೆಕ್ಸ್ಟ್ ಈ ಕಡೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಎತ್ತಿಟ್ಕೊಂಡಿದ್ನಲ್ವ, ಅದನ್ನು ಹಾಕಿದ್ದೀನಿ. ಅದೊಂದು ಚೂರು ಫ್ರೈ ಆಗಬೇಕು. ಫ್ರೈ ಆದಮೇಲೆ ಸ್ವಲ್ಪ ಸಾಸಿವೆ ಚೂರು ಚಿಟಪಟ ಆದಮೇಲೆ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆಲ್ಲ ಫ್ರೈ ಆಗಬೇಕು. ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ. ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಎಣ್ಣೆಲಿ ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿ ಫ್ರೈ ಆಗಬೇಕು. ಇವಾಗ ಈ ಟೈಮಲ್ಲಿ ಬೇಕು ಅಂದರೆ ನೀವು ಗೋಡಂಬಿನೂ ಹಾಕೋಬೋದು, ನಾನೇನು ಹಾಕಿಲ್ಲ. ನೆಕ್ಸ್ಟ್ ಇದಕ್ಕೊಂದು 2 ಈರುಳ್ಳಿ ಉದ್ದುದ್ದಾಗ ಹಚ್ಚಿಟ್ಕೊಂಡಿದೆ, ಅದನ್ನು ಹಾಕ್ತಾಯಿದ್ದೀನಿ. ಅದೆಲ್ಲ ಫುಲ್ಲು ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಬ್ಬೊಬ್ಬರು ಟೊಮೆಟೊ ಹಾಕಲ್ಲ, ಟೊಮೆಟೊ ಹಾಕೋದು ಚೆನ್ನಾಗಿರುತ್ತೆ, ಟೊಮೆಟೊ ಆಮೇಲೆ ಹಾಕಬೇಕು ನೋಡಿ. ಮತ್ತು ಕ್ಯಾಪ್ಸಿಕಮ್ ಹಾಕಿದಷ್ಟು ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ. ಮತ್ತು ಎಲ್ಲ ತೊಳೆದಿಟ್ಕೊಳ್ಳಿ ತರಕಾರಿ, ಅದನ್ನು ಹಾಕ್ತಾಯಿದ್ದೀನಿ. ಬಟಾಣಿ ಮತ್ತು ಬೀನ್ಸು ಅವೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಬಟಾಣಿ ಸೀಸನ್ ಆಗಿರೋದು ಬಟಾಣಿ ಹಾಕ್ತಾಯಿದ್ದೀನಿ. ಹಸಿ ಅವರೆಕಾಯಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಬಟಾಣಿ ಒಂಚೂರು ಫ್ರೈ ಆದಮೇಲೆ ಈ ಕಡೆ ಇನ್ನೂ ತರಕಾರಿಗಳಿದೆ, ಮಿಕ್ಕಿದ ತರಕಾರಿಗಳು ಅವೆಲ್ಲ ಹಾಕೋಬೇಕು. 1 by 1 ಎಲ್ಲ ನೀಟಾಗಿ ಹಾಕ್ಕೊಂಡು ಅದು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ. ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಎಣ್ಣೆ ಹಾಕಿದಷ್ಟು ಚೆನ್ನಾಗಿರುತ್ತೆ. ಎಣ್ಣೆಲಿ ಚೆನ್ನಾಗಿ ತರಕಾರಿ ಎಲ್ಲ ಬೇಯಬೇಕು. ಒಬ್ಬೊಬ್ರು ತರಕಾರಿ ಬೇಯಿಸ್ಕೊಂಡು ಹಾಕೋತಾರೆ, ಆ ಥರ ಮಾಡಬಾರ್ದು. ಈ ಥರನೇ ಒಗ್ಗರಣೆಲಿ ಚೆನ್ನಾಗಿ ಬೇಯಿಸ್ಬಿಟ್ಟು ಮತ್ತೆ ನೀರು ಹಾಕ್ತೀವಲ್ಲ, ಅದ್ರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಮಸಾಲೆ ಉಪ್ಪಿಟ್ಟಿಗೆ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಬೋದು. ನಾನಿಲ್ಲಿ ಪ್ಲೈನ್ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಮಸಾಲೆ ಹಾಕೋದು ಯಾರು ತಿನ್ನಲ್ಲ, ಹಂಗಾಗಿ. ನೋಡಿ ಚೆನ್ನಾಗಿ ಒಂಚೂರು ಫ್ರೈ ಆಗಲಿ, ಇದನ್ನು ಮುಚ್ಚೋಣ. ಒಂದು 2 ನಿಮಿಷ ಇದು ಎಣ್ಣೆಲಿ ಹಬೆಯಲ್ಲಿ ಬೇಯಲಿ, ಹಂಗಾಗಿ ಇದನ್ನು ಮುಚ್ಚಿದ್ದೀನಿ. ಇದು ನೆಕ್ಸ್ಟ್ ಎಲ್ಲ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಬೇಕು ಅಂದರೆ ಹಾಕ್ಕೊಳ್ಳಿ, ನಿಂಬೆಹಣ್ಣು ಒಂದು ಪೂರ್ತಿ ಹಾಕ್ಕೊಂಡು ಟೊಮೆಟೊ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಅರ್ಧ ನಿಂಬೆಹಣ್ಣು ಹಾಕಿರೋದ್ರಿಂದ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಆ ಟೊಮೆಟೊ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕಷ್ಟು. ಅದು ಯಾಕಂದರೆ ಟೊಮೆಟೊ ಬೇಗ ಸ್ಮ್ಯಾಶ್ ಆಗಿ ಚೆನ್ನಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನ ನೋಡಿ, ಟೊಮೆಟೊ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಇದು ಹಬೆಯಲ್ಲಿ ಬೇಯಲಿ, ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಒಂದು 2 ನಿಮಿಷ ಮುಚ್ಚಿಬಿಡಿ. ಮುಚ್ಚಾದಮೇಲೆ ನೋಡಿ ಚೆನ್ನಾಗಿ ಬೆಂದಿರುತ್ತೆ. ಬೆಂದಾದಮೇಲೆ ಇದನ್ನು ಹಂಗೆ ಫ್ರೈ ಮಾಡ್ಕೊಳ್ಳಿ. ಇದನ್ನು ಮಾಮೂಲಿ ಮೀಡಿಯಮ್ ರವೆಲ್ಲೂ ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮನೇಲಿ ಯಾರೂ ತಿನ್ನಲ್ಲ ಅದನ್ನು, ಅದಕ್ಕಾಗಿ ಬನ್ಸಿ ರವೆಯಲ್ಲಿ ಮಾಡ್ತಾಯಿದ್ದೀವಿ. ಅದು ಒಂದಿನ ಮಾಡಿ ತೋರಿಸ್ತೀನಿ ನೋಡಿ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದಕ್ಕೆ ಕೇಸರಿ ಬಾತು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಕೆಲವೊಬ್ಬರು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ತಾರೆ, ನಾವು ಹಾಕಲ್ಲ. 1:2 ನೀರು ತೊಗೊಳ್ಳಿ. ಅದರ 1 ಗ್ಲಾಸ್ ರವೆ ತೊಗೊಂಡಿದ್ವಲ್ಲ, ಅದರಲ್ಲಿ 2 ಗ್ಲಾಸ್ ನೀರು ತೊಗೋಬೇಕು ನೋಡಿ. ಇಲ್ಲಿ ನಾನು ಅದನ್ನು 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಾದ್ಮೇಲೆ ಅದು ಒಂಚೂರು ಕುದಿ ಬರೋವರೆಗೂ ಇರಬೇಕು. ಅದು ನೀಟಾಗಿ ತಿರ್ಕೊಂಡಾದ್ಮೇಲೆ ಅದ್ರ ಮೇಲೆ ಮುಚ್ಚಿಬಿಡಿ, ಅವಾಗ ಚೆನ್ನಾಗಿ ಬೇಯುತ್ತೆ. ಒಂದು 5 ನಿಮಿಷ ಬೇಯಲಿ. ಏನಿಲ್ಲ, ಈ ತರಕಾರಿ ಉಪ್ಪಿಟ್ಟು ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದು. ತರಕಾರಿ ಎಲ್ಲ ಹಚ್ಚಿಟ್ಕೊಂಡ್ರೆ ಅದು ಬಿಸಿ ಬಿಸಿ ಚೆನ್ನಾಗಿರುತ್ತೆ ಟೀ ಜೊತೆಗೆ ತಿನ್ನೋಕ್ಕೆ. ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿದ್ದೀವಲ್ವ, ಅದು ಚೆನ್ನಾಗಿ ಬೆಂದಿರುತ್ತೆ. ಬೀನ್ಸು ಎಲ್ಲ ಚೆನ್ನಾಗಿ ಬೇಯಬೇಕು. ಈ ಟೈಮಲ್ಲಿ ರವೆ ಹಾಕ್ಕೋಬೇಕು, ಬನ್ಸಿ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರಬೇಕು ನೋಡಿ. ಅದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಈ ಟೈಮಲ್ಲಿ ಲಿಡ್ ಮತ್ತೆ ಕ್ಲೋಸ್ ಮಾಡಿ ಒಂದು 2 ನಿಮಿಷ, ಜಾಸ್ತಿ ಸಿಮ್ಮಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಉರಿ ಇಕ್ಕಿದ್ರೆ ಸೀದೋಗುತ್ತೆ. ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಇವಾಗ ಒಂದು 2 ನಿಮಿಷ ಬಿಡ್ತಾ ಇದ್ದೀನಿ ನಾನು
ನೋಡಿ ಬಿಟ್ಟಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಕೆಳಗಡೆ ಮೇಲೆಲ್ಲ ಒಂಚೂರು ಬೆಂದಿರಲ್ಲ, ಹಂಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ಉದ್ರುದ್ರಾಗಿದೆ ಅಂತ. ನಿಮ್ಗೆ ಇನ್ನೊಂಚೂರು ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನನಗೆ ಉದ್ರುದ್ರಾಗಿ ಬೇಕು ಅಂತ ಮಾಡ್ಕೊಂಡಿದ್ದೀನಿ. ನೋಡಿ ಈ ಟೈಮಲ್ಲಿ ಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಎಲ್ಲ ಹಾಕ್ಕೊಬೋದು. ನಾನು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ನಿಂಬೆಹಣ್ಣ ಒಂದು ಅರ್ಧ ಹೋಳಷ್ಟು. ಸ್ಟವ್ ಆಫ್ ಮಾಡ್ಬಿಟ್ಟು ಹಾಕ್ಕೊಳ್ಳಿ, ಸ್ಟವ್ ಆನಲ್ಲಿದ್ದರೆ ಕೈ ಬಂದುಬಿಡುತ್ತೆ. ಹಂಗಾಗಿ ನೋಡಿ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಮುಚ್ಚಿಬಿಡಬೇಕು. ಮುಚ್ಚಿದ್ರೆ ಇವಾಗ ಉಪ್ಪಿಟ್ಟು ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.